ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಅನ್ಲಿಮಿಟೆಡ್ ಫುಡ್ ಕೊಡೋ ಜಾಗಕ್ಕೆ ಬಂದಿದೀವಿ. ಇಲ್ಲಿ ಮದುವೆ ಮನೆ ತರ ಚೇರ್ ಹಾಕಿ ಕೂರಿಸಿ ಬಾಳೆದೆಲೆ ಹಾಕಿ ಉಪ್ಪು ಉಪ್ಪಿನಕಾಯಿ ಪಲ್ಯ ಹಾಗೂ ಚಪಾತಿ ವೈಟ್ ರೈಸ್ ಸಾಂಬಾರು ರಸಮ್ಮು ಪಾಪಡು ಬಟರ್ ಮಿಲ್ಕ್ ಕರ್ಡ್ ರೈಸ್ ಎಲ್ಲವೂ ಅನ್ಲಿಮಿಟೆಡ್ ಆಗಿ ಬಡಿಸ್ತಾರೆ. ಎಷ್ಟು ಬೇಕಷ್ಟು ಕೇಳಿ ಕೇಳಿ ಹಾಕ್ಸ್ಕೊ ತಿನ್ಬಹುದು. ಯಾವುದೇ ಬೇಜಾರ್ ಮಾಡ್ಕೊಳ್ಳದೆ ತಂದು ಬಡಿಸ್ತಾ ಇರ್ತಾರೆ. ಅದು ರೇಟ್ ಎಷ್ಟಪ್ಪ ಅಂತೀರಾ? ಜಸ್ಟ್ 60 ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾ ಇದಾರೆ. ಬನ್ನಿ, ಇಲ್ಲಿ ಕಸ್ಟಮರ್ ತಿಂದಂತ ಕಸ್ಟಮರ್ ಏನ್ ಹೇಳ್ತಾರೆ, ಹಾಗೆ ಈ ಜಾಗ ಎಲ್ಲಿ ಬರುತ್ತೆ, ಲೊಕೇಶನ್ ಎಲ್ಲಿ ಬರುತ್ತೆ, ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ಬನ್ನಿ, ಇನ್ನೇನ್ ತರ ಒಳಗಡೆ ಹೋಗೋಣ, ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಊಟ ಎಲ್ಲ ಹೇಗಿದೆ? ಅನ್ಲಿಮಿಟೆಡ್ ಊಟ ಎಲ್ಲ ಸೂಪರ್ ಆಗಿದೆ. ಚಪಾತಿ ಎಷ್ಟು ಬೇಕು ಕೊಡ್ತಾರೆ, ರೈಸ್ ಎಷ್ಟು ಬೇಕು ಕೊಡ್ತಾರೆ, ಅನ್ನ ಸಾಂಬಾರು ರಸಮ್ಮು ಅನ್ನ ಮಜ್ಜಿಗೆ ಅನ್ನ ಮೊಸರನ್ನ ಎಲ್ಲ ಸಿಗುತ್ತೆ. ಅನ್ಲಿಮಿಟೆಡ್ 60 ರೂಪೀಸು ಫಸ್ಟ್ ಕ್ಲಾಸಾಗಿ ಊಟ ಮಾಡ್ಬೋದು. ಮತ್ತೆ ಫಂಕ್ಷನ್ಗೂ ಬೇಕು ಅಂದರೆ ಕ್ಯಾಟ್ರಿಂಗ್ ಟೈಪು ಆರ್ಡರ್ ಮಾಡಿ ಬಂದು ಇದು ಮಾಡಿದ್ರೆ ಕ್ಯಾರಿಯರ್ಗಳಲ್ಲಿ ಕೊಡ್ತಾರೆ, ತಗೊಂಡೋಗ್ಬೋದು. ಈಗ ಬೇರೆ ಕಡೆ ಬರೀ 50 ರೂಪಾಯಿಗೆ ಒಂದು ಅನ್ನ ಸಾಂಬಾರು ಕೊಡ್ತಾರೆ, ಇಲ್ಲಿ 60 ರೂಪಾಯಿಗೆ ಫುಲ್ ಮಿಲ್ಸ್ ಇದೆ. ಸೂಪರ್ ಆಗಿ ಊಟ ಮಾಡ್ಬೋದು. ಈ ಎಲ್ಲ ಕೆಲಸ ಮಾಡೋರಿಗೆಲ್ಲ, ಕಟ್ಟಡ ಕಾರ್ಮಿಕರಿಗೆಲ್ಲ, ಎಲ್ಲರಿಗೂ ಮತ್ತೆ ಸೇಲ್ಸ್ ಮ್ಯಾನ್ಗಳಿಗೆ ಎಲ್ಲರಿಗೂ ಒಳ್ಳೆ ಬೆನಿಫಿಟ್ ಇದೆ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ರೆಸ್ಟೋರೆಂಟ್? ಹೇಗೆ ಗೊತ್ತಾಯ್ತು? ನಾವು ಸುಮಾರು ಒಂದು 3-4 ವರ್ಷದಿಂದನೂ ಬರ್ತಾ ಇದ್ದೀವಿ. 3-4 ವರ್ಷದಿಂದ ಬರ್ತಾ ಇದ್ದೀರಾ? 3-4 ವರ್ಷದಿಂದನೂ ಬರ್ತಾ ಇದ್ದೀವಿ. ಇದು ಸುಮಾರು ವರ್ಷ 5 ವರ್ಷದ ಮೇಲೆ ಆಗಿದೆ ಓಪನ್ ಆಗಿ. ಅವಾಗಿಂದನೂ ಬರ್ತಾ ಇದ್ದೀವಿ. ಈಗ 5 ವರ್ಷದಿಂದ ಬರ್ತಾ ಇರ್ತಿಲ್ಲ, ಅವಾಗ ಟೇಸ್ಟ್ ಆಗೂ ಇವಾಗ ಟೇಸ್ಟ್ ಡಿಫ್ರೆನ್ಸ್? ಅವಾಗಿಂದ ಟೇಸ್ಟ್ ಸೇಮ್ ಇದೆ, ಟೇಸ್ಟ್ ಏನು ಚೇಂಜಸ್ ಆಗಿಲ್ಲ. ಸೇಮ್ ಟೇಸ್ಟ್ ಇದೆ, ಸೂಪರ್ ಆಗಿದೆ, ಚೇಂಜಸ್ ಏನೂ ಆಗಿಲ್ಲ. ಸೇಮ್ ಐಟಮ್ಸ್ ಎಲ್ಲ ಕೊಡ್ತಾರೆ, ಐಟಮ್ ಎಲ್ಲ ಸೇಮ್ ಇದೆ, ಅನ್ಲಿಮಿಟೆಡ್. ಯಾವುದೂ ಏನು ಚೇಂಜಸ್ ಇಲ್ಲ. ಏನೇ ಕೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ, ತಂದಾಕ್ತಾರೆ. ಎಷ್ಟು ಕೇಳಿದ್ರು ಬಡಿಸ್ತಾರೆ. ಬೇರೆ ಹೋಟ್ಲುಗಳಲ್ಲಿ ಸ್ವಲ್ಪ ಪಲ್ಯ ಕೊಡಿ ಇದು ಕೊಡಿ ಅಂದ್ರೆ ಮುಖ ಸಿಂಡಿಸ್ತಾರೆ, ಇಲ್ಲೇನು ಮಾಡಲ್ಲ. ಫಸ್ಟ್ ಕ್ಲಾಸ್. ಇದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೆ ಹೋಟ್ಲು. ಹೊಟ್ಟೆ ತುಂಬ ತಿನ್ನೋರು ಒಳ್ಳೆ ಇದೈತೆ. ಬಂದು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ನಮ್ಗಾದ್ರೆ ಸ್ವಲ್ಪ 2 ಚಪಾತಿ 3 ಚಪಾತಿ ತಗೊಂಡು ಸ್ವಲ್ಪ ರೈಸ್ ತಗೋತೀವಿ. ಬೇರೆಯವ್ರು ಚೆನ್ನಾಗಿ ತಿಂತಾರೆ ಅನ್ನೋರು ಬಂತು ಅಂದರೆ ಖುಷಿಯಿಂದ ಬಡಿಸ್ತಾರೆ. ಒಂದು ಓನರ್ ಅಂತೂ ಸೂಪರು, ಹುಡುಗರು ಪರವಾಗಿಲ್ಲ, ಕೆಲಸ ಚೆನ್ನಾಗಿ ಮಾಡಿ ಇದು ಮಾಡ್ತಾರೆ, ಎಲ್ಲ ಚೆನ್ನಾಗಿ ಬಡಿಸ್ತಾರೆ, ಎಲ್ಲ ಕ್ಲೀನಾಗಿ ಬಡಿಸ್ತಾರೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಮಾತಾಡಿ ಅಣ್ಣ, ಹೇಗಿದೆ ಫುಡ್ ಎಲ್ಲ? ಸೂಪರ್ ಆಗಿದೆ, ಫಸ್ಟ್ ಕ್ಲಾಸ್ ಇದೆ, ಚೆನ್ನಾಗಿದೆ. ನಾವು ಸುಮಾರು ಸರಿ ಬರ್ತಿದ್ದೀವಿ. ಒಂದು 2-3 ವರ್ಷದಿಂದ ನಾನು ಬರ್ತಾಯಿದ್ದೀನಿ ಕಂಟಿನ್ಯೂ ಆಗಿ. ಹೊಟ್ಟೆ ತುಂಬ ತಿನ್ಬೋದು, ಹೊಟ್ಟೆಗೆ ಮೋಸ ಇದೆ, ಭಾಳ ಚೆನ್ನಾಗಿದೆ, ಎಲ್ಲ ಟೇಸ್ಟಿಯಾಗಿದೆ, ಹೆಲ್ದಿ ಆಗಿದೆ. ಏನೆಲ್ಲ ಕೊಡ್ತಾರೆ ಸರ್? ಸರ್ ಏನೆಲ್ಲ ಕೊಡ್ತಾರೆ? ಮಾಮೂಲಿ ಚಪಾತಿ ಪಲ್ಯ ಹಪ್ಪಳ ಮತ್ತು ಇದೇ ಇರುತ್ತೆ. ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಅನ್ಲಿಮಿಟೆಡಾ? ಎಲ್ಲ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೆ ತಿನ್ಬೋದು. ಎಷ್ಟು ಬೇಕಾದ್ರೆ ತಿನ್ಬೋದು, ಕೊಡೋ ದುಡ್ಡು ಮೋಸನೇ ಇಲ್ಲ. ಚೆನ್ನಾಗಿದೆ. ಈಗ ಹೊರಗಡೆ 40 ರೂಪಾಯಿಗೆ 50 ರೂಪಾಯಿಗೆ ಒಂದು ಅನ್ನ ಸಾಂಬಾರು ಕೊಡ್ತಾರೆ ಅಷ್ಟೇ, ಇಲ್ಲಿ 60 ರೂಪಾಯಿಗೆ ಅನ್ಲಿಮಿಟೆಡು. ಹೊರಗಡೆ ದುಡ್ಕೊಂಬಂದವ್ರಿಗೆ ತೃಪ್ತಿಯಾಗಿ ತಿನ್ಬೋದು. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಈಗ ಬೇರೆ ರಿಕಮೆಂಡ್ ಮಾಡ್ಬೋದಾ? ಖಂಡಿತವಾಗ್ಲೂ ಡೆಫಿನೆಟ್ಲಿ ಮಾಡ್ಬೋದು. ನೀವು ಯಾವ್ದಾನ ಫಂಕ್ಷನ್ಗೂ ಮಾಡ್ಬೋದು, ನೀವು ಫಂಕ್ಷನ್ಗೂ ಕೊಡ್ಬೋದು, ಆರ್ಡ್ರ್ ಕೊಡ್ಬೋದು. ಅದು ಕೊಡ್ತಾ ಇದೇನೋ ಗೊತ್ತಿಲ್ಲ, ಬಟ್ ನೀವು ರೆಫರ್ ಮಾಡ್ಬೋದು. ಹೌದು, ಕ್ಯಾರೆಟಲ್ಲಿ ನೋಡ್ದು ಎದುರುಗಡೆ ಕ್ಯಾಟ್ರಿಂಗ್ ಏನಾದ್ರು ಇದ್ದರೆ ಆರಾಮಾಗಿ ಕೊಡ್ಬೋದು. ಭಾಳ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಗೊತ್ತಾಯ್ತಿಲ್ಲ ಇರೋದು? ನಮ್ಮ ಫ್ರೆಂಡ್ ಒಬ್ಬರು ಕರ್ಕೊಂಬಂದಿದ್ದು. ಅದಾದಮೇಲೆ ನಾನೇ 4-5 ಸರಿ ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ನೂ ಕರ್ಕೊಂಬಂದಿದ್ದೆ. ನಮ್ಮ ಸಾರು ಇರೋ ಮ್ಯಾನೇಜರು, ಅವ್ರನ್ನೂ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೀನಿ. ಅವ್ರಿಗೂ ಆಶ್ಚರ್ಯ ಆಗೋಯ್ತು. ಈಗ 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂದರೆ ಹೌದು. ಇವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಇದೇನು ಸುಮ್ಮನೆನಾ, ಏನೋ ಒಂಥರ ಇದಾಗಿ ಮಾಡ್ತಾ ಇದ್ದೀರಾ, ಹೆಂಗೆ ಸೇವೆ ಥರ ಏನೋ ಮಾಡ್ತಾ ಇದ್ದೀರಾ? ಎರಡೂ ಅನ್ಕೊಬೋದು, ಬಟ್ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು. ಬೇರೆ ಕಡೆ ಎಲ್ಲ ಹೋದ್ರೆ ಇವಾಗ ಒಂದು ಚಪಾತಿ 2 ಚಪಾತಿಗೆ 40-50 ರೂಪಾಯಿ ಆಗುತ್ತಾ. ಇಲ್ಲಿ ಇವಾಗ 4 ಚಪಾತಿ ತಿಂದೆ ನಾನು, ರೈಸ್ ತಿಂದೆ, ಆಮೇಲೆ ಮೊಸರನ್ನ ತೊಗೊಂಡೆ, ಮತ್ತು ಇಷ್ಟು ಐಟಮ್ ಕೊಟ್ಟಿದ್ದಾರೆ. 60 ರೂಪೀಸ್, ಓನ್ಲಿ 60 ರೂಪೀಸು. ಬೆಂಗಳೂರಲ್ಲಿ ಯಾರು ಕೊಡ್ತಾರೆ ಹೇಳಿ ಇಷ್ಟು ರೇಟಿಗೆ ನಿಮಗೆ? ತುಂಬ ಚೆನ್ನಾಗಿದೆ. ಎಲ್ಲ ಕೇಳಿ ಬಿಡಿಸ್ತಾರಾ? ಹಾಂ, ಕೇಳಿ ಬಿಡಿಸ್ತಾರೆ, ಎಷ್ಟು ಬೇಕಾದರೂ ಬಿಡಿಸ್ತಾರೆ. ಅನ್ಲಿಮಿಟೆಡ್, ಹೊಟ್ಟೆ ತುಂಬ ತಿನ್ನೋರಿಗೆ ತುಂಬ ಒಂಥರ ಹಬ್ಬದ ಊಟ ಆ ಥರ ಚೆನ್ನಾಗಿದೆ. ಹೊರಗಡೆ 60 ರೂಪಾಯಿಗೆ ಅನ್ನ ಸಾಂಬಾರು ಅಷ್ಟೇ ಬರೋದು. 60 ರೂಪಾಯಿ, ಹಾಂ, ಒಂದೊಂದು ಕಡೆ ಮಾತ್ರ. ನೀವು ಸ್ವಲ್ಪ ಮೀಡಿಯಮ್ ಹೋದಂತಂದರೆ 80 ರೂಪಾಯಿ ಇರುತ್ತೆ. ನೀವು ಸ್ವಲ್ಪ ಚೂರು ಸ್ವಲ್ಪ ಇದಕ್ಕೆ ಹೋತಂದ್ರೆ 100 ರೂಪಾಯಿ 120 ರೂಪಾಯಿನೂ ಇದೆ ಅನ್ನ ಸಾಂಬಾರಿಗೆ. ಆದರೆ ಇಲ್ಲಿ ಅಂದರೆ ಏನೋ ಅವರು ಇದಕ್ಕೆ ಅವ್ರು ಮೊದಲಿಂದ ನಡ್ಸ್ಕೊಂಡು ಬಂದಿದ್ದಾರಂತೆ. ಅಲ್ಲಿ ನಾನು ನೋಡಿದೆ ಬೋರ್ಡ್, ಇವತ್ತೇ ಫಸ್ಟ್ ಬಂದಿದ್ದು. ನನ್ನ ಫ್ರೆಂಡ್ ಕರ್ಕೊಂಬಂದರು, ನಾನು ಇವತ್ತೇ ಫಸ್ಟ್ ಬಂದಿದ್ದು ಊಟಕ್ಕೆ. ಬಾಮಗ ಅಲ್ಲಿ ಹೋಗೋಣ, ಊಟ ಮಾಡ್ಕೊಂಬರೋಣ, ಚೆನ್ನಾಗಿದೆ, ನಮ್ಮ ಊರ ಕಡೆಯವರದ್ದೇ ಅಂತಂದ. ನನಗೂ ಗೊತ್ತಿಲ್ಲ, ಇಲ್ಲಿ ಬೋರ್ಡಾಗಿ ನೋಡಿದ್ದೆ 23/9/2024 ಮಾಡ್ತಾಯಿದ್ದಾರಂತೆ. ಚೆನ್ನಾಗಿದೆ. ಇನ್ನು ತುಂಬ ಹಿಂಗೆ ಮಾಡಲಿ, ನಮ್ಮ ಸೇವೆ ಮಾಡ್ದಂಗೆ ಆಯಿತು ಅವರು.
ಊಟ ಹಾಕ್ದಂಗಿಲ್ಲ. ಇಷ್ಟು ಕಮ್ಮಿಗೆ ಇಷ್ಟು ವೆರೈಟಿ ನಿಮಗೆ ಬೆಂಗಳೂರಲ್ಲಿ ಎಲ್ಲೂ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ನನಗೆ. ತುಂಬ ಖುಷಿ ಆಯಿತಾ? ರೆಕಮೆಂಡ್ ಮಾಡ್ಬೋದು ಬೇರೆಯವರಿಗೆ? ಹಾಂ, ಮಾಡ್ಬೋದು, ಖಂಡಿತ ಮಾಡ್ಬೋದು. ಕರ್ಕೊಂಡೇ ಬರ್ಬೋದು ಇಲ್ಲಿಗೆ. ರೆಕಮೆಂಡ್ ಮಾಡೋದು ಬೇರೆ, ಕರ್ಕೊಂಬಂದು ಊಟ ಬಡಿಸೋದೇ ಬೇರೆ. ಫ್ರೆಂಡ್ ಬಾರ ಹೊಟ್ಟೆ ತುಂಬ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಪಕ್ಕ. ಬ್ಯಾಟಿಂಗ್ ಮಾಡೋರಿಗೆ ಒಳ್ಳೆ ಪ್ಲೇಸು. ಹಾಂ, ಪಕ್ಕ. ಓಕೆ, ನಿಮಗೇನು ಇಷ್ಟ ಆಯ್ತು ತುಂಬ ಇಲ್ಲಿ? ಅಲ್ಲ, ಸಮಥಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಅದು ಇನ್ನೊಂದು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲದೂ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಜೇಕರ್ ಶೆಟ್ಟಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಊಟ ಚೆನ್ನಾಗಿರುತ್ತೆ, ತುಂಬ ಕ್ವಾಲಿಟಿ ಇದೆ. ಫಸ್ಟೆಲ್ಲ 50 ರೂಪಾಯಿ ಇತ್ತು ಫುಲ್ ಮೀಲ್ಸು, ಈಗ 60 ರೂಪಾಯಿ ಆಗಿದೆ. ಅಗತ್ಯ ವಸ್ತುಗಳು ಜಾಸ್ತಿ ಆಗಿರೋದ್ರಿಂದ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಎಲ್ಲ ಬರ್ತಿದ್ರು, ಇತ್ತೀಚೆಗೆ ಸ್ವಲ್ಪ ಫ್ಯಾಮಿಲಿ ಕಮ್ಮಿ. ಈಗ ನೋಡಿ, ಹೊರಗಡೆ ಎಲ್ಲ ಬರೀ 50 ರೂಪಾಯಿಗೆ ಒಂದು ಅನ್ನ ಸಾಂಬಾರು ಅಷ್ಟೇ ಸಿಗೋದು. ಇಲ್ಲಿ 60 ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾರೆ. ಚಪಾತಿ 2 ಥರ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಒಂದೊಂದು ಟೈಮ್ ಸ್ವೀಟು ಕೊಡ್ತಾರೆ. ಇವಾಗ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಅಷ್ಟೇ. ಓಕೆ, ಪರವಾಗಿಲ್ಲ, ಊಟ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಏನು ಕೇಳಿದ್ರು ಅನ್ಲಿಮಿಟೆಡ್ ಬಡಿಸ್ತಾರೆ, ಬೇಜಾರು ಮಾಡ್ಕೊಳ್ಳೋದಲ್ಲೇ. ಬೇಜಾರಿಲ್ಲ, ಮತ್ತು ನಗ್ನ ಆಗ್ತಾ ಊಟ ಬರ್ತಾರೆ, ಎಲೆ ಹಾಕಿ ಊಟ ಆಗ್ತಾ ಇರೋದು ಖುಷಿ ಇರ್ತಲ್ಲ. ಒಂದು ಮದುವೆ ಮನೆ ಥರನೇ. 100% ಎಲ್ಲ ಥರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಮನೆ ಊಟ ಇದ್ದಂಗೆ ಇರುತ್ತೆ, ಎಲ್ಲರೂ ಊಟ ಮಾಡ್ಬೋದು. ಸರ್ ನಮಸ್ತೆ, ಫುಡ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಏನೆಲ್ಲ ಕೊಡ್ತಾರೆ ಸರ್? ಚಪಾತಿ, ಅನ್ನ, ಸಾಂಬಾರು, ಮೊಸರನ್ನ, ಬೋಟಿ. ಬೋಟಿ ಅಂದರೆ ವೆಜ್ ಬೋಟಿ. ಇದು ವೆಜ್ ಔಟ್ ಬಂದ್ಬಿಟ್ಟು ಓಕೆ, ಎಲ್ಲ ಅನ್ಲಿಮಿಟೆಡು? ಎಲ್ಲ ಅನ್ಲಿಮಿಟೆಡ್. ನೋಡಿ, 3 ಚಪಾತಿ ಹಾಕಿದ್ದಾರೆ. ಹಾಂ, 50 ರೂಪಾಯಿಗೆ ಅಲ್ಲೇ ಆಗೋಗುತ್ತೆ. ಅಲ್ಲೇ ಆಗೋದು. 3 ಚಪಾತಿಗೆ 50 ಆಗುತ್ತೆ ಹೊರಗಡೆ ತೊಗೊಂಡ್ರೆ. ಅಲ್ಲಿ 3 ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಕಡೆ 20 ರೂಪಾಯಿ ಮಾಡ್ತಾರೆ. 3 ಚಪಾತಿ 50 ರೂಪಾಯಿ, 60 ರೂಪಾಯಿಗೆ 3 ಚಪಾತಿ ಇಲ್ಲೇ ಬಂತು. ಇನ್ನೂ ರೈಸ್ ಹಾಕ್ತಾರೆ, ಮೊಸರನ್ನ ಹಾಕ್ತಾರೆ, ಮಜ್ಜಿಗೆ, ಅನ್ನ ಅನ್ಲಿಮಿಟೆಡ್ ಎಲ್ಲ ತೋರಿಸ್ತಾರೆ. ಚೆನ್ನಾಗಿದೆ. ಎಷ್ಟು ದಿನದ ಬರ್ತಾ ಇದ್ದೀರಾ ನೀವು? ನಾವು ಅಲ್ಲೇ ಒಂದು 3 ಟೈಮ್ಸ್ ಬಂದಿದ್ದೀವಿ. 3 ಟೈಮ್ಸು. ಈ ಕಡೆ ಬಂದಾಗ ಬಂದುಬಿಡ್ತೀರಿ? ಈ ಕಡೆ? ಹೌದು, ಈ ಕಡೆ ಬಂದಾಗೆಲ್ಲ ನಾವು ಇಲ್ಲೇ ಬರೋದು. ಇಲ್ಲ, ಬೇರೆ ಕಡೆ ಎಲ್ಲ ನೋಡಿ 40 ರೂಪಾಯಿಗೆ 50 ರೂಪಾಯಿಗೆ ಅನ್ನ ಸಾಂಬಾರು ಅಷ್ಟು ಕೊಡ್ತಾರೆ. ಹೊರ್ತಲ್ಲ ಹೊರ್ತು ಕೊಡ್ಬೋದು. ಓಕೆ, ಇನ್ನು ಟೇಸ್ಟ್ ವೈಸ್ ಅಲ್ಲ? ಹಾಂ, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಎಲ್ಲ ಸೂಪರ್ ಆಗಿದೆಯಾ? ಸೂಪರ್. ಓಕೆ, ಇದು ಬೇರೆಯವರಿಗೆ ರೆಕಮೆಂಡ್ ಮಾಡ್ಬೋದಾ? ಮಾಡ್ಬೋದು, ಬರ್ಬೋದು, ಆರಾಮಾಗಿ ತಿನ್ಕೋಬೋದು. ಮಾಮೂಲಿ ಆಟೋ ಡ್ರೈವರ್ಸ್ಗಳು ಅವರೆಲ್ಲ, ನಾವೆಲ್ಲ ಕ್ಯಾಬ್ ಡ್ರೈವರ್ಸ್ಗಳು ಆರಾಮಾಗಿ ಬಂದು ತಿನ್ಕೋಬೋದು. ಸರ್ ನಿಮ್ಮ ಹೆಸರು? ಆಕಾಶ್ ಅಂತ. ಓಕೆ ಸರ್ ನಮಸ್ತೆ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ. ನಾನು ಬರ್ತೀವಿ, ರೆಗ್ಯುಲರಾಗಿ ಬರ್ತೀವಿ. ರೆಗ್ಯುಲರ್ ಬರ್ತೀರಾ? ಹಾಂ, ಏನೆಲ್ಲ ಕೊಡ್ತಾರೆ? ಎಲ್ಲ ಐಟಮು ಕೊಡ್ತಾರೆ, ನಮ್ಗೆ ಏನು ಬೇಕು ಎಲ್ಲ ಐಟಮ್ಸ್ ಏನೇನು ಕೊಡ್ತಾರೆ? ಇದು ನಮಗೆ ಚಪಾತಿ, ಇದು ಅನ್ನ ರೈಸು, ಆಮೇಲೆ ಇವೆಲ್ಲ ಸೈಡ್ ಐಟಮ್ ಎಲ್ಲ ಕೊಡ್ತಾರೆ. ಎಲ್ಲ ಐಟಮ್ ಕೊಡ್ತಾರೆ, ಎಲ್ಲ ಅನ್ಲಿಮಿಟೆಡ್. ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಹೇಗಿದೆ? ವರ್ತು, ಬೇರೆ ಕಡೆಗೂ ವರ್ತಿದ್ದು. ಈಗ ಬೇರೆ ಕಡೆ ಒಂದು ಅನ್ನ ಸಾಂಬಾರಿಗೆ 50 ರೂಪಾಯಿ ತಗೊಳ್ತಾರೆ, ಇಲ್ಲ 60 ರೂಪಾಯಿ ಅನ್ಲಿಮಿಟೆಡ್ ಕೊಡೋದು. ತೊಂದರೆ ಇಲ್ಲ, ಹೊಟ್ಟೆ ತುಂಬ ಸಿಗುತ್ತೆ, ಕೈ ತುಂಬ ಚೆನ್ನಾಗಿ ಹಾಕ್ತಾರೆ, ಹೊಟ್ಟೆ ತುಂಬ ಹಾಕ್ತಾರೆ, ಏನು ತೊಂದರೆ ಇಲ್ಲ ಪಾಪ. ತೊಂದರೆ ಇಲ್ಲ, ಕೇಳ್ದಂಗೆ ಹಾಕ್ತಾರೆ. ಓಕೆ, ಟೇಸ್ಟ್ ಎಲ್ಲ? ಟೇಸ್ಟ್ ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ? ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀವಿ ನಾವೆಲ್ಲ. ಓಕೆ, ನಿಮ್ಮ ಹೆಸರು? ಸರ್ ನಮಸ್ತೆ, ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್, ಊಟ ಚೆನ್ನಾಗಿದೆಯಾ? ಎಷ್ಟು ದಿನ ಬರ್ತಾ ಇದ್ದೀರಾ ನೀವು? ಯಾವಾಗಿಂದ ಬರ್ತಾ ಇದ್ದೀರಾ? ನಾವೊಂದು ತಿಂಗಳಿಂದ ಬರ್ತೀವಿ. ಒಂದು ತಿಂಗಳಿಂದ ಬರ್ತಾ ಇದ್ದೀರಾ? ಹೇಗೆ ಅನಿಸ್ತಿದೆ? 60 ರೂಪಾಯಿಗೆ ಅನ್ಲಿಮಿಟೆಡ್ ಅದು ಕೊಡ್ತಾ ಇರೋದು? ಎಲ್ಲ ಊಟ ಚೆನ್ನಾಗಿದೆಯಾ? ಏನೆಲ್ಲ ಕೊಡ್ತಾರೆ ಸರ್? 3 ಚಪಾತಿ ಕೊಡ್ತಾರೆ, ಪಲ್ಯ, ಸಾಂಬಾರು, ರಸ, ಮೊಸರು ಎಲ್ಲ ಕೊಡ್ತಾರೆ. ಎಲ್ಲ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೆ ತಿನ್ಬೋದು? ಎಷ್ಟು ಬೇಕಾದ್ರೆ ತಿನ್ಬೋದು. ಚೆನ್ನಾಗಿದೆಯಾ? ಓಕೆ ಸರ್ ನಮಸ್ತೆ, ಊಟ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಒಂದು ವಾರದಿಂದ ಮುಂಚೆ ಬರ್ತಾ ಇದ್ವಿ, ಮನೇಲಿ ಯಾರು ಇಲ್ಲ ಅಂತ ಬರ್ತಾ ಇದ್ವಿ. ಓಕೆ, ಹೇಗೆ ಅನಿಸ್ತದೆ ಈಗ 60 ರೂಪಾಯಿಗೆ ಅನ್ಲಿಮಿಟೆಡ್? ಹೊರಗಡೆ ಎಲ್ಲ 40 ರೂಪಾಯಿಗೆ ಒಂದು ರೈಸ್ 40 ರೂಪಾಯಿ ತೋರ್ತಾರೆ. ಹಾಂ, ಇಲ್ಲಿ ಅನ್ಲಿಮಿಟೆಡ್ ಎಲ್ಲ ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ, ಯಾರು ಈ ಥರ ಕೊಡಲ್ಲ. ಯಾರು ಈ ಥರ ಕೊಡಲ್ಲ. ಏನೇ ಐಟಮ್ ಕೊಟ್ಟಿದ್ದಾರೆ? ಚಪಾತಿ, ಪಲ್ಯ, ಅನ್ನ ಸಾಂಬಾರು, ಅನ್ನ ರಸ, ಮೊಸರನ್ನ ಎಲ್ಲ ಅನ್ಲಿಮಿಟೆಡ್. ಯಾವ್ದು ತೊಗೊಂಡ್ರು? ಯಾವ್ದು ತೊಗೊಂಡ್ರು. ಚಪಾತಿನೂ ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು? 3 ಕೊಡ್ತಾರೆ. 3 ಕೊಡ್ತಾರೆ ಚಪಾತಿ. ಓಕೆ, ನಮ್ಮ ಇದಕ್ಕೆ ಮೊದಲು ಬೇರೆ ಕಡೆ ಊಟ ಮಾಡ್ತಿದ್ದೀರಾ ನೀವು? ಬೇರೆ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಇಲ್ಲೇನು ಡಿಫ್ರೆನ್ಸ್ ಇದೆ? ಮಾಡಿದ್ದೀವಿ. ಈಗ ಬೇರೆ ಹೋಟ್ಲಲ್ಲೂ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ? ಇಲ್ಲಿ 60 ರೂಪಾಯಿ ಹೊರತು ಎಲ್ಲ ಆರಾಮಾಗಿ ತಿನ್ಬೋದು. ಹಾಂ, ಸ್ವಲ್ಪ ಎಲ್ಲ ಇದಾಗಿದೆ. ಓಕೆ, ಬೇರೆ ಕಡೆ ಎಲ್ಲ 100-120 ರೂಪಾಯಿ ಇದೆ. ಓಕೆ, ಬೇರೆ ರೆಕಮೆಂಡ್ ಮಾಡ್ಬೋದಾ? ಬೇರೆ ಕರ್ಕೊಬರ್ಬೋದಾ? ಯಾರನ್ನ? ಹೋಟ್ಲಲ್ಲಿ ಊಟ ಕಮ್ಮಿ ಇರೋದು ಹೇಳ್ಬೋದು, ಬೇರೆ ಹೇಳ್ಬೋದಾ? ಓ ಎಸ್ ಹೇಳ್ಬೋದಾ? ಓಕೆ, ನಿಮ್ಮ ಹೆಸರು? ನಾರಾಯಣ. ಓಕೆ.